ನಂಬಿಗಸ್ತನು. ಹಲ್ಲೆಲೂಯಾ. ಮನುಷ್ಯರಾದ ನಾವೇ ನಂಬಿಗಸ್ತರಲ್ಲ. ಹಲ್ಲೆಲೂಯಾ. ಯಾಕಂದ್ರೆ ಪ್ರಾಮಿಸ್ ಮಾಡ್ತಾರೆ ದೇವರು, ಇವತ್ತು ನೆರವೇರಿಲ್ಲ ನಾಳೆ ನಾಳೆ ಮಾಡ್ಕೊಡ್ತಾರೆ ಅಲ್ವಾ. ಅದು ನೆರವೇರಿದ ಕಾರಣ ಏನು? ನನ್ನಲ್ಲಿಂದ ಪ್ರಾರ್ಥನೆ ಕಾರಣ ಆಗಿರುತ್ತದೆ. ಹಲ್ಲೆಲೂಯಾ. ನನ್ನಲ್ಲಿರುತ್ತೋ ತಡೆಗಳೇ ನನಗೆ ಕಾರಣ ಆಗಿರ್ತದೆ. ಹಲ್ಲೆಲೂಯಾ. ಅದಕ್ಕೆ ನಾವೇನ್ ಮಾಡ್ಬೇಕು? ದೇವರು ವಾಗ್ದಾನ ನೆರವೇರಿಸುವಂತ ದೇವರು ಆತನು ಮಾಡಿದಂತ ಕಾರ್ಯಗಳನ್ನ ಎಂದಿಗೂ ನಮ್ಮನ್ನ ಕೈ ಬಿಡೋದೇ ಇಲ್ಲ, ನೆರವೇರಿಸ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನೋಡಿ, ನಾನು ಅನೇಕ ಕಾರ್ಯಗಳನ್ನ ತಿಳ್ಕೊಂಡ್ಬಿಟ್ಟಿದ್ದೀನಿ ಈ ಸ್ವಲ್ಪ ದಿವಸದಲ್ಲಿ. ಈಗ 2-3 ವಾರದಲ್ಲಿ ನಾನು ತಿಳ್ಕೊಂಡಿದ್ದೀನಿ. ಹಲ್ಲೆಲೂಯಾ. ಯಾಕಂದ್ರೆ ಅನೇಕ ವಿಷಯಗಳು ನಮ್ಗೆ ಹೇಳ್ಕೊಡ್ತಾರೆ ದೇವರು ಅಲ್ವಾ. ಮನುಷ್ಯರು ಯಾವ ರೀತಿ ಇರ್ತಾರೆ, ಜನಗಳು ಯಾವ ರೀತಿ ಇರ್ತಾರೆ, ದೇವರ ವಿಷಯ ಬಂದಾಗ ಯಾವ ರೀತಿ ಇರ್ತಾರೆ, ದುಡ್ಡಿನ ವಿಷಯ ಬಂದಾಗ ಯಾವ ರೀತಿ ಇರ್ತಾರೆ ಅಲ್ವಾ, ಏನಾದ್ರು ಕಮಿಟ್ಮೆಂಟ್ ವಿಷಯದಲ್ಲಿ ಬಂದಾಗ ಯಾವ ರೀತಿ ಇರ್ತಾರೆ ಅಂತ ಎಲ್ಲಾ ವಿಷಯಗಳು ದೇವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಯಾಕಂತಂದ್ರೆ ನಾವು ದಡ್ರಲ್ಲ. ನಾವು ದಡ್ರಾಗಿದ್ರೆ ಒಂದು ಟೈಮಲ್ಲಿ, ಇವಾಗ ದಡ್ರಲ್ಲ. ದಡ್ರನ್ನೆಲ್ಲ ಕೈ ಎತ್ತಿ ನೋಡೋಣ. ಹಂಗಾರೆ ದಡ್ರ ನೀವು. ಹಲ್ಲೆಲೂಯಾ. ಹಲ್ಲೆಲೂಯಾ. ದಡ್ರಲ್ಲ ಅನ್ನೋದನ್ನ ಕೈ ಎತ್ತಿ ನೋಡೋಣ. ಹಲ್ಲೆಲೂಯಾ. ದಡ್ರ ನೀವು. ಮುಂಚೆ ನಮ್ಗೆ ಲೋಕದ ಜ್ಞಾನ ಇರ್ಲಿಲ್ಲ. ಇತ್ತ ಏನ ಅದೇ ಮಾಡು, ಇದೇ ತಿನ್ನು, ಅದೇ ಮಾಡು, ಅದ್ ಮಾಡಿ ತಿನ್ಕೊಂಡು ಕಳೆನ ಹೊಡೆದ, ಕುಡಿ ಹೊಡೆದ, ಯಾರೋ ಮಾಡ್ಕೊಂಡು ಮನೇಲಿ ಇದ್ರೆ ನಾವು. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದೇ ನಾವು ಕರ್ತನನ್ನು ಅಂಗೀಕಾರ ಮಾಡಿದ್ಮೇಲೆ ನಾವು ದಡ್ಡರಾಗ್ತಾ ಇಲ್ಲ, ಆಗ್ಲಿಲ್ಲ. ಹಲ್ಲೆಲೂಯಾ. ಯಾಕಂತಂದ್ರೆ ಆತನು ನಮ್ಗೆ ವಾಗ್ದಾನ ಮಾಡುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಆತನು ವಾಗ್ದಾನ ಮಾಡುವಂತ ದೇವರು ನಮ್ಮನ್ನು ಎಂದಿಗೂ ಕೈ ಬಿಡದಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನೋಡೋಣ ಒಂದು ವಾಕ್ಯ, ಕೀರ್ತನೆ ತಗೊಳ್ಳಿ, 89ನೇ ವಾಕ್ಯ ತಗೊಳ್ಳಿ, 19 ಓದೋಣ. 89ನೇ ಅಧ್ಯಾಯದಲ್ಲಿ 19. ಆ ಕಾಲದಲ್ಲಿ ನಿನ್ನ ದರ್ಶನದಲ್ಲಿ ನಿನ್ನ ಭಕ್ತರಿಗೆ ಹೇಳಿದ್ದೇನೆಂದರೆ ಒಬ್ಬ ಶೂರನಿಗೆ ರಕ್ಷಾ ಬಲವನ್ನು ಅನುಗ್ರಹಿಸಿದ್ದೇನೆ. ಪ್ರಜೆಗಳಲ್ಲಿ ಒಬ್ಬ ಯೌವನಸ್ಥನನ್ನು ಆರಿಸಿ ಉನ್ನತ ಸ್ಥಾನದಲ್ಲಿ ಇಟ್ಟಿದ್ದೇನೆ. ಜೋರ ಕೈ ತಟ್ಟಿ. ನೋಡಿ, ನಮ್ಮನ್ನ ಆ ಕಾಲದಲ್ಲಿ ನೀನು ದರ್ಶನದಲ್ಲಿ ನಿನ್ನ ಭಕ್ತರಿಗೆ ಹೇಳಿದ್ದೇನೆಂದರೆ ಒಬ್ಬ ಶೂರನಿಗೆ ರಕ್ಷಾ ಬಲವನ್ನು ಅನುಗ್ರಹಿಸಿದ್ದೇನೆ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ನೋಡಿ, ಆ ಕಾಲದಲ್ಲಿ ಆತನ ದರ್ಶನದಲ್ಲಿ ಒಬ್ಬ ಶೂರನಿಗೆ ರಕ್ಷಣಾ ಬಲವನ್ನು ಅನುಗ್ರಹಿಸಿದರಂತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅರ್ಥ ಏನಿದು ಹೇಳ್ತೀರಾ? ಅರ್ಥ ಆದರೂ ಹೇಳ್ತೀರಾ? ಏನಿದೆ ಅರ್ಥ? ಯಾರಿಗೆ ಮಾಡಿದ ವಾಗ್ದಾನ ಇದು? ದಾವೀದನಿಗೆ ಮಾಡಿದ ವಾಗ್ದಾನ ಇದು. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾಕೆ ಅಂತಂದ್ರೆ ಆವಾಗ ನಾವು ನೋಡಿದ ಕೀರ್ತನದಲ್ಲಿ ದಾವೀದನು ಎಲ್ಲಾದ್ರಲ್ಲೂ ಕೂಡ ಸೈ ಅಂತ ಅನ್ಸ್ಕೊಂಡ್ ಬಂದ ಅಂತ. ಹಲ್ಲೆಲೂಯಾ. ಕರೆಕ್ಟಾ? ಇಲ್ಲಿ ನೋಡಿ, ವಾಗ್ದಾನದಲ್ಲಿ ದೇವರು ಏನಂತಂದ್ರೆ ಒಬ್ಬ ಪ್ರಜೆಗಳನ್ನೇ ಮಾಡಿದಂತ, ಯಾರಿಗೆ ಓದಿ ಮಾಡಿದ ವಾಕ್ಯ ಏನಂತಾರ? ಆ ಕಾಲದಲ್ಲಿ ನಿನ್ನ ದರ್ಶನದಲ್ಲಿ ನಿನ್ನ ಭಕ್ತರಿಗೆ ಹೇಳಿದ್ದೇನೆಂದರೆ ಒಬ್ಬ ಶೂರನಿಗೆ ರಕ್ಷಾ ಬಲವನ್ನು ಅನುಗ್ರಹಿಸಿದ್ದೇನೆ. ಪ್ರಜೆಗಳಲ್ಲಿ ಒಬ್ಬ ಯೌವನಸ್ಥನನ್ನು ಆರಿಸಿ ಉನ್ನತ ಸ್ಥಾನದಲ್ಲಿ ಇಟ್ಟಿದ್ದೇನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರಜೆಗಳಲ್ಲಿ ಒಂದು ಪ್ರಜೆಯನ್ನು ಆರಿಸಿ ಉನ್ನತ ಸ್ಥಾನಕ್ಕೆ ಇಟ್ಟಿದ್ದಾರಂತೆ. ಹಲ್ಲೆಲೂಯಾ. ಅವತ್ತು ದಾವೀದನು ಕುಗ್ಗಿ ಹೋಗಿದ್ದ ಸಮಯದಲ್ಲಿ, ಏನಕ್ಕೂ ಬಾರದಂತ ಸಮಯದಲ್ಲಿ, ಅಣ್ಣ ತಮ್ಮನ ಮಧ್ಯದಲ್ಲಿ ಅವನು ಸಾಯುವಂತ ಪರಿಸ್ಥಿತಿಯಲ್ಲಿ ಇದ್ದಾಗ ಅವನಿಗೆ ಏನಂತಂದ್ರೆ ದೇವರು ಕುಗ್ಗಿ ಹೋಗಿದ್ದನ್ನು ಆತನು ಉನ್ನತ ಸ್ಥಾನಕ್ಕೆ ತಂದು ಹೋದಂತೆ ದೇವರು. ಹಲ್ಲೆಲೂಯಾ. ಹಲ್ಲೆಲೂಯಾ. ಏನಕ್ಕೆ ಅಂತಂದ್ರೆ ಅವನಿಗೆ ಸುತ್ತು ಶತ್ರುಗಳಿದ್ರು. ಯಾರಿಗೆ? ದಾವೀದನಿಗೆ ಸುತ್ತು ಶತ್ರುಗಳು ಒಂದ್ ಕಡೆಯಲ್ಲಿ, ಅವ್ರ ಮನೆಯಲ್ಲಿ ಅವ್ರ ಅಣ್ಣ ಅವ್ರ ತಂದೆ ಕೂಡ ಶತ್ರುಗಳಾಗಿದ್ರು. ಹಲ್ಲೆಲೂಯಾ. ಅವನಿಗೆ ಶತ್ರುಗಳಾಗಿ ಅವನ್ನ ಕೊಲ್ಲೋದಕ್ಕೆ ಪ್ರಯತ್ನ ಪಡ್ತಿದ್ರು. ಅವನು ದನ ಮಾಯಿಸನೋ ಕುರಿ ಮೇಯಿಸನೋ ಅವನು ಏನಕ್ಕೂ ಬಾರದೆ ಇದ್ದನು ಅಂದ್ಬಿಟ್ಟು ಅವನ್ನ ಏನ್ ಮಾಡಿದ್ರು? ಎಲ್ಲಾ ರೀತಿಯಿಂದ ತಳ್ಳಲ್ಪಟ್ಟಿದ್ರು. ಹಲ್ಲೆಲೂಯಾ. ಏನ್ ಮಾಡಿದ್ರು? ತಳ್ಳಲ್ಪಟ್ಟಿದ್ರು. ಏನಕ್ಕೂ ಉಪಯೋಗ ಇಲ್ಲ ಅಂದ್ಬಿಟ್ಟು ಅವನ್ನ ತಳ್ಳಲ್ಪಟ್ಟಿದ್ರು. ಆದ್ರೆ ದೇವರನ್ನ ಕೈ ಬಿಟ್ರ ಕೈಯನ್ನ ಬೀಳಿಲ್ಲ. ಹಲ್ಲೆಲೂಯಾ. ಅಷ್ಟು ಪ್ರಜೆಗಳಲ್ಲಿ ಆತನೊಬ್ಬನ್ನೇ ಆರಿಸಿ
ಉನ್ನತ ಸ್ಥಾನಕ್ಕೆ ತೆಗೆದುಕೊಳ್ಳುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನಕ್ಕೆ ಅಂತಂದ್ರೆ ಆತನಲ್ಲಿ ಒಂದು ಹೃದಯದಲ್ಲಿ ಅವನ ಮನಸ್ಸಲ್ಲಿದ್ದ ಕಾರ್ಯಗಳನ್ನ ದೇವರು ಅರ್ಥಕೊಂಡಿದ್ರು. ಹಲ್ಲೆಲೂಯಾ, ದೇವರು ಅರ್ಥಕೊಂಡಿದ್ರು. ಜೊತೆಲಿ ಅಣ್ಣ ತಮ್ಮ ಇದಾರೆ, ತಂದೆ ಇದಾರೆ, ಬಂಧು ಬಳಗ ಎಲ್ಲ ಇದಾರೆ. ಅವ್ರು ಯಾರು ಅರ್ಥ ಮಾಡ್ಕೊಂಡಿಲ್ಲ ದಾವೀದನ ಮನಸ್ಸಲ್ಲಿ ಏನಿದೆ ಅಂತ. ಹಲ್ಲೆಲೂಯಾ, ಯಾರು ಆತನನ್ನು ಅರ್ಥ ಮಾಡ್ಕೊಂಡಿಲ್ಲ. ಅದಕ್ಕೆ ಕರ್ತನಾದ ಯೇಸು ಕ್ರಿಸ್ತನ ಮಾತ್ರ ಆತನ ಅರ್ಥ ಮಾಡ್ಕೊಂಡಿದ್ರು. ಹಲ್ಲೆಲೂಯಾ. ನೋಡಿ ವಾಗ್ದಾನ ಯಾವ ರೀತಿ ಹೇಳ್ತಂದ್ರೆ ವಾಗ್ದಾನ ಮಾಡುವಂತ ದೇವರು ಅವರು. ಹಲ್ಲೆಲೂಯಾ. ಓದಿ ಆ ವಾಕ್ಯ ಇನ್ನೊಂದ್ಸಲ ಓದಿ ಪ್ರಾರ್ಥನೆ ಮಾಡೋಣ. ಆ ಕಾಲದಲ್ಲಿ ನಿನ್ನ ದರ್ಶನದಲ್ಲಿ ನಿನ್ನ ಭಕ್ತರಿಗೆ ಹೇಳಿದ್ದೇನೆಂದರೆ ಒಬ್ಬ ಶೂರನಿಗೆ ರಕ್ಷಾ ಬಲವನ್ನು ಅನುಗ್ರಹಿಸಿದ್ದೇನೆ. ಪ್ರಜೆಗಳಲ್ಲಿ ಒಬ್ಬ ಯೌವನಸ್ಥನನ್ನು ಆರಿಸಿ ಉನ್ನತ ಸ್ಥಾನದಲ್ಲಿ ಇಟ್ಟಿದ್ದೇನೆ. ಹಲ್ಲೆಲೂಯಾ. ಅರ್ಥ ಆಯ್ತಾ? ಎಷ್ಟು ದೇವರು ಯಾವ ರೀತಿ ಆರಿಸಿದ್ದಾರೆ ಅಂತಂದ್ರೆ ದೇವರು ಉನ್ನತ ಸ್ಥಾನಕ್ಕೆ ತಗೊಂಡೋಗಿದಾರಂತೆ. ಹಲ್ಲೆಲೂಯಾ. ಇವತ್ತು ದೇವರು ನಮ್ಗೆ ಹೇಳ್ತಂದ್ರೆ ನಮ್ಮನ್ನ ಆಸರ್ಪಟ್ಟಿದ್ದಾರೆ ದೇವರು. ಯಾರು? ಅವತ್ತು ದಾವೀದನನ್ನು ಆಸರ್ಪಟ್ಟಂತ ದೇವರು ಅದೇ ದೇವರು ಇವತ್ತು ನಮ್ಮನ್ನ ಆಸರ್ಪಟ್ಟಿದ್ದಾರೆ. ಹಲ್ಲೆಲೂಯಾ. ನಮ್ಮನ್ನ ಉನ್ನತ ಸ್ಥಾನದಲ್ಲಿ ಇಟ್ಟು ಅದನ್ನ ನೋಡಕ್ಕೆ ಇಷ್ಟ ಪಡ್ತಾರೆ. ಹಲ್ಲೆಲೂಯಾ. ಯಾಕೆಂದ್ರೆ ನಾವು ಆತನಿಗೆ ಮೆಚ್ಚುಗೆ ಆಗುವಂತ ಮಕ್ಕಳಾಗಿ ನಾವು ಬಾಳ್ಬೇಕು. ಹಲ್ಲೆಲೂಯಾ. ಯೇಸು ಸ್ವಾಮಿ ಅದು ದಾವೀದನನ್ನು ಆತನಿಗೆ ಇಷ್ಟ ಆಗಂತೆ ಬಾಳದ. ಅದಕ್ಕೆ ಅವ್ರು ಏನ್ ಮಾಡ್ದ? ಉನ್ನತ ಸ್ಥಾನಕ್ಕೆ ಹೋಗಿದ್ದಾರೆ. ಹಲ್ಲೆಲೂಯಾ. ಉನ್ನತ ಸ್ಥಾನದಲ್ಲಿ ಇಟ್ಟಿದ್ರು ಅವನಿಗೆ. ಹಲ್ಲೆಲೂಯಾ. ಒಂದು ಗೋಲಿಯನ್ನು ಹೊಡೆಯೋದಕ್ಕೆ ಸಾಮಾನ್ಯವಾದ ಮನುಷ್ಯ ಅವನಲ್ಲಿ ಯಾರು ವಾಸ ಮಾಡ್ತಿದ್ರು? ದೇವರ ಆತ್ಮನಲ್ಲಿ ವಾಸ ಮಾಡೋದಕ್ಕೆ ಅವನ್ನ ಬೀಳಿಸ್ತಿದ್ರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವನು ಕುರಿ ಮೇಯಿಸಂತ ವ್ಯಕ್ತಿ ಅವನು. ಅಣ್ಣ ತಮ್ಮ ದೂರ ಆದವನು. ತಂದೆ ಅವರ ಅಣ್ಣನ ಅವನ ಸಾಯಿಸ್ಬೇಕಂತ ಕೊಲ್ಬೇಕಂತ ಪ್ರಯತ್ನ ಪಟ್ಟವರು. ಅಂತವನ್ನ ದೇವರು ಆಯ್ಕೆ ಮಾಡಿ ಏನ್ ಮಾಡದಂತೆ? ಉನ್ನತ ಸ್ಥಾನಕ್ಕೆ ಇಟ್ಟರಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನಮ್ಮನ್ನ ನಿಮ್ಮನ್ನ ದೇವರು ಹೇಳಂತ ಮಾತೇನಂದ್ರೆ ನಾವು ಭಯ ಭಕ್ತಿಯಿಂದ ದೇವರ ಕಾರ್ಯ ನಾವು ಇಟ್ಟು ನಾವು ನಡೆಯೋದಾದ್ರೆ ನಮ್ಮನ್ನು ಉನ್ನತ ಸ್ಥಾನ ಇದಕ್ಕೆ ದೇವರ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನೊಂದು ವಾಕ್ಯ ಓದೋಣ. ಗಲಾತ್ಯರು 4:8 ಓದೋಣ ಬೇಗ. 4:8 ಗಲಾತ್ಯರು. ಪೂರ್ವ ಕಾಲದಲ್ಲಿ ನೀವು ದೇವರ ಜ್ಞಾನವಿಲ್ಲದವರಾಗಿ ಪೂರ್ವ ಕಾಲದಲ್ಲಿ ದೇವರ ಜ್ಞಾನವಿಲ್ಲದವರಾಗಿ ದೇವರಲ್ಲದವರಿಗೆ ಅಧೀನರಾಗಿದ್ದೀರಿ. ಈಗಲಾದರೂ ನೀವು ದೇವರನ್ನು ತಿಳಿದುಕೊಂಡಿದ್ದೀರಿ. ಸರಿಯಾಗಿ ಹೇಳಬೇಕಂದರೆ ದೇವರು ನಿಮ್ಮನ್ನು ತಿಳಿದುಕೊಂಡಿದ್ದಾರೆ. ಜೋರ ಕೈತಟ್ಟಿ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರು ಹೇಳ್ತದ್ರೆ ಈ ಮಾತು? ಯಾರು ಹೇಳ್ತದಾರೆ? ನನಗೆ ಹೇಳ್ತದ್ರೆ ಈ ಮಾತು. ಹಲ್ಲೆಲೂಯಾ. ಸರಿಯಾಗಿ ಹೇಳ್ಬೇಕಂತಂದ್ರೆ ದೇವರು ನನ್ನನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಹಲ್ಲೆಲೂಯಾ. ಯಾಕಂದ್ರೆ ನಾನು ಅರ್ಥ ಮಾಡ್ಕೊಂಡಿಲ್ಲ ದೇವ್ರನ್ನ, ಅದೇ ದೇವ್ರು ನನ್ನನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಹಲ್ಲೆಲೂಯಾ. ಪೂರ್ವ ಕಾಲದಲ್ಲಿ ಕೆಲವು ವರ್ಷಗಳ ಮುಂಚೆ ನನ್ನ ಕಲ್ಲನ್ನು ಇಟ್ಟು ಪೂಜೆ ಮಾಡ್ತಾ ಇದೆ. ಒಂದು ಬಂಡೆ ಇಟ್ಟು ಅಡ್ಡ ಬಿದ್ದಿದೆ, ಒಂದು ಬಂಡೆಗೆ ಅಡ್ಡ ಬೀಳ್ತಾ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂದ್ರೆ ನಾವಾಗ ಬುದ್ಧಿಹೀನರಾಗಿದ್ರೆ ಏನಾಗಿದ್ರೆ? ನಾವು ಬುದ್ಧಿಹೀನರಾಗಿದ್ರೆ. ಹಲ್ಲೆಲೂಯಾ. ಇವತ್ತು ನಮ್ಮನ್ನ ಇದರಿಂದ ನಮ್ಮನ್ನ ತೆಗೆದು ಏನ್ ಮಾಡಿದ್ದಾರೆ? ನಮ್ಮನ್ನ ಬೇರೆ ಆತನ ಲೋಕಕ್ಕೆ ನಮ್ಮನ್ನ ಕರ್ಕೊಂಡ್ ಬಂದಿದ್ದಾರೆ. ಹಲ್ಲೆಲೂಯಾ. ಕರ್ತನಾದ ಯೇಸು ಕ್ರಿಸ್ತನನ್ನು ನಮ್ಮನ್ನ ಸೃಷ್ಟಿ ಮಾಡಿದ ದೇವರಾತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂದ್ರೆ ನಾವು ಬೇರೆ ಕಾರ್ಯಗಳಿಗೆ ನಾವು ಅಡ್ಡ ಬಿದ್ದಿದ್ದು ಸಾಕು ಅಂದ್ಬಿಟ್ಟೆ ನಮ್ಮನ್ನ ಏನ್ ಮಾಡಿದ್ದಾರೆ? ಅವ್ರು ವಾಗ್ದಾನ ಮಾಡಿ ನಮ್ಮನ್ನ ದೂರ ಮಾಡಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮನ್ನ ನಾವು ಅರ್ಥ ಮಾಡ್ಕೊಂಡಿಲ್ಲ ದೇವ್ರನ್ನ, ಆದ್ರೆ ದೇವರು ನಮ್ಮನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಎಷ್ಟರ ನಂಬ್ತೀರಾ? ಎಷ್ಟರ ನಂಬ್ತೀರಾ? ನನ್ನ ಅರ್ಥ ಮಾಡ್ಕೊಂಡಿದ್ರೆ ದೇವರನ್ನ ಕೈ ಎತ್ತಿ ಬಾಯಿ ತೆಗೆದೇಳಿ. ನಮ್ಮನ್ನ ಅರ್ಥ ಮಾಡ್ಕೊಂಡಿದ್ದಾರೆ, ನನ್ನನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಹಲ್ಲೆಲೂಯಾ. ನನ್ನನ್ನ ಅರ್ಥ ಮಾಡ್ಕೊಂಡಿದ್ದಾರೆ ದೇವರು. ಹಲ್ಲೆಲೂಯಾ. ಯಾಕಂದ್ರೆ ನಿಮ್ಮ ತಂದೆ ತಾಯಿ, ನಿಮ್ಮ ಬಂಧು ಬಳಗ ನಿಮ್ಮನ್ನ ಯಾರು ಅರ್ಥ ಮಾಡ್ಕೊಂಡಲ್ಲ, ಅದಕ್ಕೆ ಕರ್ತನಾದ ಯೇಸು ಕ್ರಿಸ್ತ ನಿಮ್ಮನ್ನ ಅರ್ಥ ಮಾಡ್ಕೊಂಡಿದ್ದಾನೆ. ಹಲ್ಲೆಲೂಯಾ. ಯಾಕಂತಂದ್ರೆ ನೀವು ಯಾವ ದಾರಿ ಹೋಗ್ತಾ ಇದೀಯಾ, ಯಾವ ಮಾರ್ಗದಲ್ಲಿ ನೀನು ನಡೀತಾ ಇದೀಯಾ, ಯಾವ ಮಾರ್ಗದಲ್ಲಿ ನೀನು ಇದ್ಯಾ ಅಂದ್ಬಿಟ್ಟು ಆತನಿಗೆ ಚೆನ್ನಾಗಿ ಗೊತ್ತಿದೆ. ಹಲ್ಲೆಲೂಯಾ. ಮನುಷ್ಯರಿಗೆ ಗೊತ್ತಿಲ್ಲ, ನಿಮ್ಮ ತಂದೆ ತಾಯಿಗೆ ಗೊತ್ತಿಲ್ಲ, ನಿಮ್ಮ ಅಣ್ಣ ತಮ್ಮಂದ್ರು ಬಂಧು ಬಳಗ ಗೊತ್ತಿಲ್ಲ, ಆದ್ರೆ ಆತನಿಗೆ ಗೊತ್ತಿದೆ ನೀನ್ ಯಾವ ಸ್ಥಾನದಲ್ಲಿ ಇದೆಯಾ ಅಂತ. ಹಲ್ಲೆಲೂಯಾ. ಮುಂದೆ ನಿನ್ನನ್ನು ಯಾವ ಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕಂತ ಕೂಡ ಆತನಿಗೆ ಮಾತ್ರ ಗೊತ್ತಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪೂರ್ವ ಕಾಲದಲ್ಲಿ ನಾವು ಬೇಡದಿರೋದು ಕೆಲವು ಅಡ್ಡ ಬಿದ್ದಿದ್ದೀರಾ ಇಲ್ವಾ? ಕೆಲವು ವರ್ಷಗಳ ಮುಂಚೆ 15 ವರ್ಷ ಹಿಂದಕ್ಕೆ ಹೋಗೋಣ, ಎಲ್ಲರೂ ಹೋಗೋಣ ಇಂದ ಬೇಗ ಟಕ್ಕಂತ ಹೋದ್ರಾ? ಏನೇನು ನಾವು ಗಿರ ಮಾಡ್ತಿದ್ದೆ. ಎಲ್ಲಿ ಜಾತ್ರೆ ಆಗುತ್ತೆ ಅಲ್ಲೇ ನಾವು ಫಸ್ಟ್, ಎಲ್ಲಿ ಟಮಟೆ ಬಿಡ್ತಾರೆ ನಾವು ಅಲ್ಲೇ ಡ್ಯಾನ್ಸು ಅಲ್ವಾ? ಯಾರು ಜಾತ್ರೆ ಬರಕ್ಕಿಲ್ಲ, ಬಾರೇ ಹಬ್ಬ
ಮಾಡ್ತಿದ್ರ ಇಲ್ವ ನಾವೆಲ್ಲ? ಯಾವ್ದಾರ ಒಂದು ಕರ್ಗ ಬರಕ್ಕಿಲ್ಲ, ಫಸ್ಟ್ ನಾವೇ ಎಂಟ್ರಿ. ಯಾವ್ದಾರ ಒಂದು ತೇರ ಹಾಕಿಲ್ಲ, ನಾವೇ ಎಲ್ಲಾದ್ರೂ ಅಪ್ಪ ಅಮ್ಮ ಹತ್ರ ಉಸ್ಕೊಂಡ್ಸ್ಕೊಂಡು ಒಂದು 10 ರೂಪಾಯಿ 20 ರೂಪಾಯಿ ತಗೊಂಡೋಗಿ ಬಾಳೆಹಣ್ಣು ತಗೊಂಡ್ತಿದ್ರೆ ಹೊಡೆಯೋದಕ್ಕೆ, ನಾನ್ ಬೆಳೆಸಿ ಕಳ್ಸೋಣ ಅಂತ ಅಲ್ವಾ? ಅಲ್ಲಿಯ ಈಗ ನಾವ್ ಏನ್ ಮಾಡಿದೀವಿ? ಬೇಡದ ಕೆಲವು ಅಡ್ಡ ಬಿದ್ದಿದ್ದೀರಾ? ಓದಿನಸಲ ವಾಕ್ಯನ. ಪೂರ್ವ ಕಾಲದಲ್ಲಿ ನೀವು ದೇವರ ಜ್ಞಾನವಿಲ್ಲದವರಾಗಿ ದೇವರಲ್ಲದವರಿಗೆ ಅಧೀನರಾಗಿದ್ದೀರಿ. ಚೆನ್ನಾಗಿ ಅರ್ಥ ಆಯ್ತಾ ವಾಕ್ಯ? ಅರ್ಥ ಆಯ್ತಾ? ದೇವರಲ್ಲದವರಿಗೆ ಅಧೀನವಾಗಿ ಆಗಿದ್ದೀವಿ. ಈಗಲಾದರೂ ನೀವು ದೇವರನ್ನು ತಿಳಿದುಕೊಂಡಿದ್ದೀರಿ. ಈಗ ಏನ್ ಮಾಡಿರುತ್ತೆ ದೇವರು? ಆಮೇಲೆ ಕೆಳಗೆ ಓದಿ. ಸರಿಯಾಗಿ ಚೆನ್ನಾಗಿ ಗಮನದಿಂದ ಕೇಳಿ. ಸರಿಯಾಗಿ ಹೇಳಬೇಕಾದರೆ ಸರಿಯಾಗಿ ನಿಮ್ಗೆ ಪ್ರಾಮಿಸ್ ಮಾಡಿ ಹೇಳ್ತಾ ನೋಡಿ. ಯಾರು ಒಂದೇ ಮಾತ ನಿಮ್ಗೆ ಹೇಳಿ ಯಾಮಾರಿಸ್ತಾ ಇಲ್ಲ. ಏಸಪ್ಪ ನಿಮ್ನೇನು ಯಾಮಾರಿಸ್ತಾ ಇಲ್ಲ. ಸರಿಯಾಗಿ ಹೇಳ್ಬೇಕಂತಂದ್ರೆ ದೇವರನ್ನು ನೀವು ದೇವರು ನಿಮ್ಮನ್ನು ತಿಳಿದುಕೊಂಡಿದ್ದಾರೆ. ಸರಿಯಾಗಿ ಹೇಳ್ಬೇಕಂದ್ರೆ ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂದ್ರೆ ನಾವೆಲ್ಲ ದಾರಿ ತಪ್ಪೋರೆ. ಯಾರು ನಿಯತ್ತಾಗಿರೋರು, ನೀತಿವಂತ ಯಾರು ಇಲ್ಲ. ಇದ್ದೀರಾ? ಬೇಡದವರಿಗೆಲ್ಲ ನಾವು ಅಡ್ಡ ಬಿದ್ದಿದ್ದೀರಿ, ಅಲ್ಲದವೆಲ್ಲ ನಾವು ಮಾಡಿದಿರಿ ಅಲ್ವಾ? ನಾವೆಲ್ಲ ದಾರಿ ತಪ್ಪದವ್ರೆ. ಈಗ ದೇವ್ರು ನಮ್ಗೆ ಹೇಳ್ತಾ ಇದಾರೆ, ಸರಿಯಾಗಿ ಹೇಳ್ಬೇಕಂದ್ರೆ ನಿನ್ನ ಬಗ್ಗೆ ನನಗೆ ಗೊತ್ತಿದೆ ಅಲ್ವಾ? ನಿಮ್ಮ ತಂದೆಗೆ, ನಿಮ್ಮ ಹಸ್ಬೆಂಡ್ಗೆ ಗೊತ್ತಿದೆ ನಿಮ್ಗೆ, ನಿಮ್ ಬಗ್ಗೆ ನಿಮ್ಮ ಹಸ್ಬೆಂಡ್ ಬಗ್ಗೆ ಗೊತ್ತಾ ಸಿಸ್ಟರ್? ನಿಮ್ಗೆ ನಿಮ್ ಬಗ್ಗೆ ನಿಮ್ ಹಸ್ಬೆಂಡ್ ಗೊತ್ತಾ? ಹಲ್ಲೆಲೂಯಾ. ಸರಿಯಾಗಿ ನೋಡಿ, ನಮ್ಮ ಬಗ್ಗೆ ನಮ್ಗೆ ಯಾರು ಜಡ್ಜ್ ಮಾಡಿದ್ರು ನಾವು ನಂಬೋದೇ ಇಲ್ಲ. ನಂಬ್ತೀರಾ? ನಾನು ಹೆಂಡ್ತಿಯರ್ ನಾನು ಕೇಳ್ಬಿಡ್ತೀನಾ? ನಿಮ್ ಗಂಡ ಮಾತು ಕೇಳ್ಬಿಡ್ತೀರಾ? ನಿಮ್ ತಂದೆ ಮಾತು ನೀವು ಕೇಳ್ಬಿಡ್ತೀರಾ? ಕೇಳೋದಿಲ್ಲ. ಅದೇ ಸರಿಯಾಗಿ ಹೇಳಿದ್ರೆ ಕೇಳ್ತೀರಾ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗೆ ಸರಿಯಾಗಿ ನಮ್ಮ ಬಗ್ಗೆ ಆತನ ತಿಳ್ಕೊಂಡಿದ್ದಾರೆ. ಹಲ್ಲೆಲೂಯಾ. ನನ್ನ ತಂದೆ ತಾಯಿ ತಿಳ್ಕೊಳ್ಳೋದು ಬೇಕಾಗಿಲ್ಲ, ನನ್ನ ಹೆಂಡತಿ ಮಕ್ಕಳು ತಿಳ್ಕೊಳ್ಳೋದು ಬೇಕಾಗಿಲ್ಲ. ಆತನ ನಮ್ಮ ಬಗ್ಗೆ ಸರಿಯಾಗಿ ತಿಳ್ಕೊಂಡಿದ್ದಾರೆ. ಹಲ್ಲೆಲೂಯಾ. ಅದೇ ಆತನ ಏನ್ ನುಡಿತಾನೋ ಅದನ್ನಂತಾನೆ ನಡೀತಾನೆ. ಹಲ್ಲೆಲೂಯಾ. ಆದ್ರೆ ನನ್ನ ತಂದೆ ತಾಯಿ ನಡೀತಾರ? ನಮ್ಮ ಅಣ್ಣ ತಮ್ಮಂದ್ರು ಬಂಧು ಬಳಗ ಹೆಂಡತಿ ಮಕ್ಕಳು ನಡೀತಾರ? ನಡೆಯೋದಿಲ್ಲ. ಆದ್ರೆ ಆತನ ನಡೀತಾರೆ. ಸರಿಯಾಗಿ ತಿಳ್ಕೊಂಡಿರೋದು ಆತನೇ ನಮ್ಮ ಬಗ್ಗೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಆತನ ಬಗ್ಗೆ ತಿಳ್ಕೊಂಡಿದ್ರೆ ಇಲ್ವೋ, ನಮ್ಮ ಬಗ್ಗೆ ಆತನ ತಿಳ್ಕೊಂಡಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ನಮ್ಗೆ ಯಾವ ರೀತಿ ಪ್ರಾಮಿಸ್ ಮಾಡಿ ನಮ್ಗೆ ಎಷ್ಟು ವಾಗ್ದಾನ ನಮ್ಗೆ ಕೊಡ್ತಾ ಇದ್ದಾರೆ. ಹಲ್ಲೆಲೂಯಾ. ಅರ್ಥ ಆಯ್ತಾ? ಇವಾಗ ನಾವು ಮರ ತಿರ್ಬೇಕು. ಹಲ್ಲೆಲೂಯಾ. ಏನಂದ್ರೆ 7 ಸಾಲ ಅಲ್ಲ, 70 ಸಾಲ ನೀನು ದೇವರಿಗೆ ನಿನ್ನ ಪ್ರತಿದಿನ ಕ್ಷಮೆ ಕೇಳ್ಬೇಕು. ಹಲ್ಲೆಲೂಯಾ. ಪ್ರತಿದಿನ ನೀನು ಕ್ಷಮೆ ಕೇಳಿ, ನಿನ್ ಪಾಪಗಳು ಮಾಡಿಲ್ಲ, ನಿನ್ ತಪ್ಪು ಮಾಡಿಲ್ಲ, ನೀನ್ ಶುದ್ಧವಾಗಿದ್ಯಾ, ಆದ್ರೂ ದೇವ್ರ ನೀನು ಅಡ್ಡ ಬೀಳಲೇಬೇಕು ಪ್ರತಿದಿನ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲಾದ್ರೂ ನನ್ನ ಅಂಗಗಳಲ್ಲಿ ಎಲ್ಲಾದ್ರೂ ಒಂದು ಕಾರ್ಯ ಪಾಪ ಮಾಡಿದ್ದೇನೋ, ಒಂದು ನಿಮ್ಗೆ ಎಲ್ಲರಾದ್ರೂ ಕಾರ್ಯ ಮಾಡಿದ್ದೇನೋ ಅಂತ ಯಾವಾಗ ನಾವೇನ್ ಮಾಡ್ಬೇಕು? ದೇವರ ಜೊತೆಲಿ ನಾವು ವಾದ ಮಾಡ್ಬೇಕು. ಹಲ್ಲೆಲೂಯಾ. ದೇವರ ಜೊತೆಲಿ ನಾನು ಫೈಟ್ ಮಾಡ್ಬೇಕು. ಹಲ್ಲೆಲೂಯಾ. ನನ್ಗೆ ಏನಾದ್ರೂ ಒಂದು ಕಾರ್ಯ ಆಗ್ಬೇಕು ಅಂತಂದ್ರೆ, ಆ ಕಾರ್ಯ ಮಿಸ್ ಆದ್ರೆ ನಾನು ದೇವರ ಹತ್ರ ಹೇಳ್ತೀನಿ. ದೇವ್ರ ಯಾಕೆ ದೇವ್ರ ಈ ತರ ಮಾಡಿದೆ? ಯಾಕೆ ದೇವ್ರ ನನ್ನದು ಏನು ತಪ್ಪಿದೆ? ಹಲ್ಲೆಲೂಯಾ. ನನ್ನಲ್ಲಿ ಏನ್ ತಪ್ಪಿದೆ? ನನ್ಗೆ ಇಷ್ಟ ಆಗಿರೋ ಕಾರ್ಯ ಏನಾದ್ರು ಮಾಡಿದಿನ? ನನಗೆ ಕ್ಷಮಿಸು ದೇವರೇ ಅಂತ ನಾನು ದೇವ್ರ ಹತ್ರ ಕೇಳ್ತೀನಿ. ಅನೇಕ ವಿಷಯಗಳು ನನ್ನ ಮನಸ್ಸಲ್ಲಿ, ನನ್ನ ಕಣ್ಣಲ್ಲಿ ನೀರು ಬರೋದು ಯಾವ ರೀತಿ ಬರ್ತದೆ ಅಂತ ನಿಮ್ಗೆ ಯಾರು ಗೊತ್ತಿಲ್ಲ, ಅದು ದೇವ್ರ ಮಾತ್ರ ಗೊತ್ತಿದೆ. ಹಲ್ಲೆಲೂಯಾ. ಹಾಗೆ ಇರ್ತೀನಿ, ಹಾಗೆ ಕಣ್ಣಲ್ಲಿ ನೀರು ಬರ್ತಿರ್ತದೆ. ಹಲ್ಲೆಲೂಯಾ. ಹಾಗೆ ಇರ್ತೀನಿ, ಹಾಗೆ ನನ್ನ ಕಣ್ಣಲ್ಲಿ ನೀರು ಬರ್ತದೆ. ಬಾಡಿನ ಒಂಥರ ವೈಬ್ರೇಟ್ ಆಗ್ಬಿಡ್ತದೆ. ಹಲ್ಲೆಲೂಯಾ. ಬಾಡಿನ ಒಂಥರ ಹಾಗೆ ವೈಬ್ರೇಟ್ ಆಗ್ಬಿಡ್ತದೆ. ಆ ರೀತಿ ನಾನು ಆ ತರ ಕುಗ್ಗಿ ನನ್ನ ಮನಸ್ಸಲ್ಲಿ ನಿನ್ ಕಣ್ಣಲ್ಲಿ ನೀರು ಬರ್ತದೆ. ಹಲ್ಲೆಲೂಯಾ. ನಾನು ಯಾರಿಗೋಸ್ಕರ ಅಳೋದಿಲ್ಲ, ನಾನು ದೇವರಿಗೋಸ್ಕರ ನಾನು ಅಳೋದು. ಹಲ್ಲೆಲೂಯಾ. ನನ್ನ ಹೆಂಡತಿ ಮಕ್ಕಳು, ನನ್ನ ಕುಟುಂಬ, ನನ್ನ ಫ್ಯಾಮಿಲಿ, ನನ್ನ ಕಮಿಟ್ಮೆಂಟ್ಸ್, ನನ್ನ ಅಟ್ಯಾಚ್ಮೆಂಟ್ ಏನೇ ಇರ್ಲಿ, ಯಾರಿಗೋಸ್ಕರ ನನ್ನ ಕಣ್ಣಲ್ಲಿ ನೀರು ಹಾಕೋದಿಲ್ಲ. ನನ್ನ ತಂದೆಗೋಸ್ಕರ ನನ್ನ ಕಣ್ಣಲ್ಲಿ ನೀರು ಹಾಕ್ತೀನಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನಕ್ಕಂದ್ರೆ ನನಗಾಗಿ ತನ್ನ ಪ್ರಾಣವನ್ನ ತ್ಯಾಗ ಮಾಡೋಲ್ಲ ದೇವರೇ. ಹಲ್ಲೆಲೂಯಾ. ಆತನಿಗೋಸ್ಕರ ಮಾತ್ರನೇ ನನ್ನ ಕಣ್ಣಲ್ಲಿ ನೀರು ಬರೋದು. ಹಲ್ಲೆಲೂಯಾ. ನಿಜ ಹೇಳ್ಬೇಕಂತಂದ್ರೆ ನನ್ನ ತಾಯಿ ಸ್ವತಃ ಕೂಡ ನನ್ನ ಕಣ್ಣಲ್ಲಿ ನೀರು ಹಾಕಿಲ್ಲ, ಆದ್ರೆ ನನ್ನ ತಂದೆ ನನ್ನ ಅರ್ಥ ಮಾಡ್ಕೊಂಡು ನಾನು ತುಂಬಾ ಕಣ್ಣಲ್ಲಿ ನೀರು ಹಾಕಿದ್ದೀನಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆ ಅಂತಂದ್ರೆ ದೇವರು ನನ್ನ ಅಷ್ಟು ಅಪಾರವಾದಂತಹ ಪ್ರೀತಿ ನನ್ನ ಮೇಲೆ ಇಟ್ಟಿದ್ದಾರೆ. ಹಲ್ಲೆಲೂಯಾ. ಅಷ್ಟು ಪ್ರೀತಿ ನಮಗೆ ಇಟ್ಟಿದ್ದಾರೆ. ಹಲ್ಲೆಲೂಯಾ. ಸ್ವಲ್ಪದಲ್ಲಿ ಕೂಡ ಜಾರರಾಗಿ ನನ್ನ ಇಟ್ಟಿದ್ದಾರೆ. ಹಲ್ಲೆಲೂಯಾ. ಒಂದು ಕ್ಷಣದಲ್ಲಿ ಕೂಡ ನನ್ನ ಜಾರರಾಗಿ ನನ್ನ ಕಾಪಾಡ್ತಾ ಇದ್ದಾರೆ ದೇವರು. ಹಲ್ಲೆಲೂಯಾ. ನೋಡ್ಬೇಕಂದ್ರೆ ಎಷ್ಟೋ ವಿಷಯಗಳು ನನ್ನ ಜೀವಿತದಲ್ಲಿ ಮಾಡಿದ್ದಾರೆ. ಇವತ್ತು ಸಹ ನನ್ನ ಬಗ್ಗೆ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಪ್ರಾಮಿಸ್ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಯಾರನ್ನ ಮಾಡ್ತಾರ ನನ್ನ ಬಗ್ಗೆ ಅರ್ಥ ಮಾಡ್ಕೊಂಡಿರೋರು? ಮಾಡ್ತಾರಾ?
ಮಾಡೋದಿಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾರು ಮಾಡಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಎಲ್ಲಾರು ಲೋಕದಲ್ಲಿ ಇರೋ ಎಲ್ಲಾರು ದೇವರಾಗಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವು ಎಷ್ಟು ಮಾತ್ರ ಅವ್ರನ್ನ ಅರ್ಥ ಮಾಡ್ಕೊಬಹುದು, ಆದ್ರೆ ನಾನು ಸರಿಯಾಗಿ ನಮ್ಮನ್ನ ಅರ್ಥ ಮಾಡ್ಕೊಂಡು ಆತನ. ಆಮೆನ್. ಹಲ್ಲೆಲೂಯಾ. ನಮ್ಮನ್ನ ಅರ್ಥ ಮಾಡ್ಕೊಂಡಿದ್ದು ಆತನೇ. ಈಗ ನನ್ನ ಮನಸ್ಸಲ್ಲಿ ಏನಿದೆ ಅಂತ ಗೊತ್ತಾ? ಯಾರಿಗಾದ್ರೂ ಗೊತ್ತಾ? ನನ್ನ ಯಾರಾದ್ರೂ ನೀವು ಅರ್ಥ ಮಾಡ್ಕೊಂಡಿದ್ದೀರಾ? ಸರಿಯಾಗಿ ಅರ್ಥ ಮಾಡ್ಕೊಂಡು ಯಾರು ಇದ್ದಾರಾ? ಯಾರು ಇಲ್ಲ. ಆತನ ಮಾತ್ರ ನಾನು ಅರ್ಥ ಆಮೆನ್. ಮಾಡ್ಕೊಂಡಿದ್ದೀನಿ. ಹಲ್ಲೆಲೂಯಾ. 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 ಇನ್ನೊಂದು ವಾಕ್ಯ ಓದೋಣ ಹಾಗೆ, ಅದೇ ಗಲಾತ್ಯರ 4:6 ಓದೋಣ. ನೀವು ಹಾ. ಪುತ್ರರಾಗಿರುವುದರಿಂದ ನೀವು ಪುತ್ರರಾಗಿರುವುದರಿಂದ ದೇವರು ಅಪ್ಪ ಹಾ ತಂದೆಯೇ ಹಾ. ಎಂದು ಕೂಗುವ ಹಾ. ತನ್ನ ಮಗನ ಆತ್ಮವನ್ನು ಹಾ. ನಮ್ಮ ಹೃದಯಗಳಲ್ಲಿ ಕಳುಹಿಸಿಕೊಟ್ಟನು. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ನೋಡ್ರಾ ಎಷ್ಟು ಸ್ಪಷ್ಟವಾಗಿ ಹೇಳ್ತಿದ್ದಾರೆ ದೇವರು. ಇನ್ನೊಂದ್ಸಲ ಓದಿ, ಇನ್ನೊಂದು ಓದಿ. ನೀವು ಪುತ್ರರಾಗಿರುವುದರಿಂದ ನೀವು ಮಕ್ಕಳಾಗಿರುವುದರಿಂದ ದೇವರು ಅಪ್ಪ ತಂದೆಯೇ ಎಂದು ಕೂಗುವ ತನ್ನ ಮಗನ ಆತ್ಮವನ್ನು ನಮ್ಮ ಹೃದಯಗಳಲ್ಲಿ ಕಳುಹಿಸಿಕೊಟ್ಟನು. ಜೋರ ಕೈದಲ್ಲಿ ಜೋರಿಗೆ ನೋಡಿ, ನಿಮ್ಮ ಕೂಗಲಾದ್ರೆ ಆ ತಂದೆಯ ಆತ್ಮವನ್ನು ನಮ್ಮ ಹೃದಯದಲ್ಲಿ ದಯಪಾಲಿಸಿದ್ದಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಚೆನ್ನಾಗಿ ನೋಡ್ಕೊಂಡು ಇಟ್ಕೊಳ್ಳಿ ವಾಕ್ಯನ. ಮನೆಗೆ ಹೋಗಿ ತಿರ್ಸಿ ಓದಿ. ನಾನು ಎಷ್ಟು ಮಾತ್ರ ದೇವ್ರೆ ನನ್ನನ್ನು ಯಾಕೆ ನೀನು ಅರ್ಥ ಮಾಡ್ಕೊಂಡಿದ್ಯಾ? ಹಲ್ಲೆಲೂಯಾ. ನಾನು ಎಷ್ಟು ಮಾತ್ರದವನು, ನನ್ನನ್ನು ಯಾಕೆ ನೀನು ಅರ್ಥ ಮಾಡ್ಕೊಂಡಿದ್ದೆ? ನಿಮ್ ಮನೆಗೆ ತಿರ್ಸಿ ನೀವು ಓದಿ. ಹಲ್ಲೆಲೂಯಾ. ಈ ವಾಕ್ಯ ನೀವು ಚೆನ್ನಾಗಿ ಬಯಲಾಟ ಮಾಡ್ಕೊಂಡು, ನೀವು ಥಿಂಕ್ ಮಾಡ್ಕೊಂಡು, ನಿಮ್ಮನ್ನ ಅರ್ಥ ಮಾಡ್ಕೊಂಡು ಲೋಕದಲ್ಲಿ ಯಾರು ಇಲ್ಲ, ಆದ್ರೆ ನಮ್ಮ ತಂದೆ ಮಾತ್ರ ಅರ್ಥ ಮಾಡ್ಕೊಂಡಿದ್ದಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅರ್ಥ ಆಯ್ತಾ? ನೋಡಿ ಹೆಂಗೆ ಪ್ರಾಮಿಸ್ ಮಾಡಿ ನಮ್ಗೆ ಹೇಳ್ತಾ ಇದಾರೆ. ಓದಿ ಮಾಡಿ 4:60 ಇನ್ನೊಂದ್ಸಲ. ನೀವು ಪುತ್ರರಾಗಿರುವುದರಿಂದ ದೇವರು ಅಪ್ಪ ತಂದೆಯೇ ಎಂದು ಕೂಗುವ ತನ್ನ ಮಗನ ಆತ್ಮವನ್ನು ತಮ್ಮ ಹೃದಯಗಳಲ್ಲಿ ಕಳಿಸಿಕೊಟ್ಟನು. ನೋಡ್ದಾ, ನಮ್ಮ ಹೃದಯದಲ್ಲಿ ಆತನ ಆತ್ಮನೇ ನಮ್ಮಲ್ಲಿ ವಾಸ ಮಾಡ್ತಾರೆ. ಹಲ್ಲೆಲೂಯಾ. ಆತನ ಆತ್ಮನೇ ನಮ್ಮಲ್ಲಿ ಕಳಿಸ್ಕೊಟ್ಟಿದಂತ ನಮ್ಮಲ್ಲಿ ವಾಸ ಮಾಡೋದಕ್ಕೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವೆಲ್ಲೋ ಇದ್ದವರು, ನಾವ್ ಈ ಲೋಕಕ್ಕೆ ಬೇಡದೆ ಆಗದವ್ರಿಗೆ ಅಲ್ಲದಾಗಿರುವಂತ ಕಾರ್ಯಗಳನ್ನ ಪೂಜೆ ಮಾಡ್ತಾ ಇದ್ದವರು ಅಲ್ವಾ? ನಮ್ಮನ್ನ ಎಷ್ಟು ಶುದ್ಧವಾಗಿ ನಮ್ಮನ್ನ ತೊಳೆದಿ ಒಂದು ರೂಪಿಸಿದಿ, ಒಂದೇನೋ ನಮಗೊಂದು ಜೀವ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅರ್ಥ ಆಯ್ತಾ? ಇವಾಗ ಗಿಡ ಇದೆ, ಈ ಗಿಡಕ್ಕೆ ಹೂವು ಕಳೆ ಬರ ಇರುತ್ತಾ? ಇದಕ್ಕೆ ವ್ಯಾಲ್ಯೂನೇ ಇಲ್ಲ ಈ ಹೂವು ಇಲ್ಲ ಅಂದ್ರೆ. ಹಲ್ಲೆಲೂಯಾ. ಆ ಹೂವು ಇಲ್ಲ ನಮಗೆ ವ್ಯಾಲ್ಯೂ. ಹಲ್ಲೆಲೂಯಾ. ಹಾಗೆ ದೇವರ ಆತ್ಮ ನಮ್ಮಲ್ಲಿ ವಾಸ ಮಾಡ್ತಾರೆ, ಅದಕ್ಕೋಸ್ಕರ ನಮ್ಗೆ ಬೆಲೆ. ಆ ಆತ್ಮ ನಮ್ಮಲ್ಲಿ ವಾಸ ಮಾಡ್ತಿಲ್ಲ ಅಂದ್ರೆ ನಮ್ಗೆ ಯಾರು ಬೆಲೆ ಕೊಡೋರಿಲ್ಲ. ಕೊಡ್ತಾರ? ನಮ್ಮಲ್ಲಿ ದೇವರ ಆತ್ಮ ಇರೋದ್ರಿಂದಾನೇ ನಾವು ಒಂದು ತಗ್ಗಿ ಬಗ್ಗಿ ನಡೀತಾ ಇದೀವಿ. ದೇವರಿಗೆ ಮಕ್ಕಳಾಗಿ ನಾವು ಜೀವಿಸ್ತಾ ಇದೀವಿ. ನಮ್ಮಲ್ಲಿ ದೇವರ ಆತ್ಮ ಇಲ್ಲ ಅಂದ್ರೆ ಇವತ್ತು ಭಾನುವಾರ ನಾವು ಬಾರ ಇರ್ತದೆ. ಎಲ್ಲಿದ್ದ ನಾವು ಬಾರ ಮಾಡಿರ್ತದೆ. ಬಾರಲ್ಲ, ಕ್ಲಬ್ ಅಲ್ಲ, ಪಬ್ ಅಲ್ಲ ಹೋಗಿ ನಾವೇನು ಲೋಕದ ತರ ನಾವು ಕುಡ್ದಿ ಮಾಡ್ಬಾರ್ದೆಲ್ಲ ಮಾಡ್ಕೊಂಡು ಬಿಡ್ತಾ ಇದ್ರೆ. ಹಲ್ಲೆಲೂಯಾ. ಹಾಗೆ ದೇವರ ಆತ್ಮ ನಮ್ಮಲ್ಲಿ ವಾಸ ಮಾಡ್ತಾ ಇದ್ದಿಂದಾನೆ ನಾವು ದೇವರ ಸಮ್ಮುಖಕ್ಕೆ ನಾವು ಬಂದಿದ್ದೀವಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅರ್ಥ ಆಯ್ತಾ ದೇವರ ವಾಕ್ಯ? ಅರ್ಥ ಆಯ್ತಾ ನಮ್ಮ ಮುಂದೆ ಅರ್ಥ ಆಯ್ತಾ? ಪ್ರಾರ್ಥನೆ ಮಾಡ್ಬೇಕು. ಪ್ರಾರ್ಥನೆ ಮಾಡಿದ್ರೆ ದೇವರು ಎಲ್ಲಾ ಹತ್ರ ಮಾತಾಡ್ತಾರೆ. ಹಲ್ಲೆಲೂಯಾ. ಪ್ರಾಮಿಸ್ ಮಾಡ್ತಾರೆ. ಹಲ್ಲೆಲೂಯಾ. ಪ್ರಾಮಿಸ್ ಮಾಡಿದ್ರೆ ಅದರಂತೆ ನಡ್ಕೊಂತ ದೇವರು ಕರ್ತನಾದ ಯೇಸು ಕ್ರಿಸ್ತನ ಮಾತ್ರ ನಡೆಯಕ್ಕೆ ಸಾಧ್ಯ, ಬೇರೆ ಯಾರು ನಡೆಯಕ್ಕೂ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಕಳೆದಾಗ ಒಂದು ವಾಕ್ಯ ಓದಿ ಪ್ರಾರ್ಥನೆ ಅದನ್ನ ಮಾಡೋಣ. ಕೀರ್ತನೆ 30:11 ಓದೋಣ ಬೇಗ. ನನ್ನ ಗೋಳಾಟವನ್ನು ತಪ್ಪಿಸಿದಾರ ಇಲ್ಲ ದೇವರು? ತಪ್ಪಿಸಿದಾರ ಇಲ್ವಾ? ನನ್ನ ಗಂಡಗೆ ಈ ಪ್ರಾಬ್ಲಮ್, ಹೆಂಡತಿಗೆ ಈ ಪ್ರಾಬ್ಲಮ್, ನನ್ನ ಗಂಡ ಕುಡ್ಕ ತಿನ್ನಕ್ ಊಟ ಇಲ್ಲ, ನನ್ನ ತಂದೆ ಆಗಿ ನನ್ನ ತಾಯಿಗೆ ನನ್ನ ಗೋಳಾಟ ತಪ್ಪಿಸಿದಾರ ದೇವರು. ಆ ಕೇಳಮ್ಮ, ಸಂತೋಷದಿಂದ ಕುಣಿದಾಡುವಂತೆ ನಮ್ಮನ್ನು ಮಾಡಿದಾರ ದೇವರು. ಮಾಡಿದಾರ ನಮ್ಮ ಜೀವಿತದಲ್ಲಿ ಆಗಿದ್ಯಾ? ಆ ಕೇಳ ಓದಿ. ನಾನು ಕಟ್ಟಿಕೊಂಡಿದ್ದ ಗೋಣಿ ತಟ್ಟೆಯನ್ನು ತೆಗೆದು ಬಿಟ್ಟು ಹರ್ಷ ವಸ್ತ್ರವನ್ನು ನನಗೆ ಧಾರಣೆ ಮಾಡಿಸಿದಿ. ಅರ್ಥ ಆಯ್ತಾ? ನಾನು ಹಾಕಿರೋಂತ ಏನೋ ನನ್ನ ಪಾಪದಿಂದ ಇರೋಂತ ಕಾರ್ಯಗಳನ್ನೆಲ್ಲ ತೆಗೆದು ನನ್ಗೆ ಏನ್ ಮಾಡಿದ್ರಂತೆ? ಹರ್ಷ ವಸ್ತ್ರದಿಂದ ಧಾರೆ ಮಾಡಿದರಂತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನನ್ನನ್ನ ಹಳೆ ಕಾರ್ಯಗಳಿಂದ ತೆಗೆದು ನನ್ನ ಹೊಸ ಮನುಷ್ಯನಾಗಿ ರೂಪಿಸಿದಂತೆ ದೇವರು. ಹಲ್ಲೆಲೂಯಾ. ಹಲ್ಲೆಲೂಯಾ. ಏನಕ್ಕೆ ಅಂತಂದ್ರೆ ಆತನಿಗೆ ಮೆಚ್ಚುಗೆ ಆಗಂತ ಮಕ್ಕಳು ನಾವಾಗಿದ್ದೀರಿ. ಹಲ್ಲೆಲೂಯಾ. ಲೋಕದಲ್ಲಿ ಎಲ್ಲಾರ ಮೇಲೆ ಪ್ರೀತಿ
ವ್ಯಕ್ತಿ ಆತನ ಇರ್ಲಿಲ್ಲ, ನನ್ನ ಮೇಲೆ ಮಾತ್ರ ಇಟ್ಟಿದ್ದಾರೆ. ಹಲ್ಲೆಲೂಯಾ. ನಾನು ಹಾಕಿದಂತ ಗೋಣಿತಟ್ಟನ್ನು ತೆಗೆದು ಆತನು ಏನ್ ಮಾಡಿದಂತೆ ಅಷ್ಟ ವಸ್ತ್ರವನ್ನು ಧರಿಸಿದಾರಂತೆ ನನಗೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಮಾಡಿದಂತ ಕಾರ್ಯಗಳನ್ನು ತೆಗೆದು ನನ್ನ ಇರುವಂತ ದರಿದ್ರವನ್ನು ನೀಗಿಸಿ ನನಗೆ ಹೊಸ ಬಲವನ್ನು, ಹೊಸ ಒಂದು ಪವರ್ ಕೊಟ್ಟು ದೇವರಿಗೆ ಕೊಟ್ಟರಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನನಗೂ ನಿಮ್ಗೂ ಕೂಡ ದೇವರು ಇದೇ ವಾಗ್ದಾನ ನಮ್ಗೆ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಅವತ್ತು ದಾವೀದನ ಹತ್ರ ಮಾತನಾಡಿದಂತ ದೇವರು ಅದೇ ದೇವರು ಇವತ್ತು ನನ್ನ ಹತ್ರ ಮಾತನಾಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಲಿಂಗ್ಲೇಶ್ಪುರದಲ್ಲಿ ಒಂದು ಕಥೆ ಹೇಳ್ತಾನೆ ಇಷ್ಟಪಡ್ತೀನಿ. ಹಲ್ಲೆಲೂಯಾ. ಈ ಲಿಂಗ್ಲೇಶ್ಪುರದಲ್ಲಿ ಕ್ರೈಸ್ತರೇ ಅವಾಗೆಲ್ಲ ಜಾಗ 1,500,000 ಕೊಟ್ರೆ ಒಂದು ದೊಡ್ಡ ಸೈಟ್ ಸಿಗ್ತದೆ. ಸೈಟ್ ದೊಡ್ಡ ಒಂದು ಸೈಟ್ 1,500,000 ಇಲ್ಲ 3,000 ಒಂದ್ ಸೈಟ್ ಸಿಗ್ತದೆ. ಇಲ್ಲ ಎಲ್ಲ ಹೋದಾಗ. ಹಲ್ಲೆಲೂಯಾ. ಅದೇನೋ ಹಂದಿ ದೊಡ್ಡಿ ಅಂತಿತ್ತಂತೆ ಆ ಕಡೆ ಎಲ್ಲ. ಹಲ್ಲೆಲೂಯಾ. ಕುರಿ ದೊಡ್ಡಿ ಅಲ್ಲ, ಹಂದಿ ದೊಡ್ಡಿ ಅಂತಿತ್ತಂತೆ. ಹಂದಿ ದೊಡ್ಡಿನ ಅಂತ. ಹಲ್ಲೆಲೂಯಾ. ಅಲ್ಲಿ ಒಂದು ವ್ಯಕ್ತಿ ಏನ್ ಮಾಡಂತೆ, ಅಮ್ಮ ಈಗೆಲ್ಲ ಕಮ್ಮಿ ಸಿಗುತ್ತೆ, ನಿಂಗೆ ಹೆಂಗೋ ಪಿಂಚಿನ್ ದುಡ್ಡು ಬರ್ತದೆ, ಸೈಟ್ ತಗೊಂಡ್ಬಿಡೋಣಮ್ಮ. ಅದಕ್ಕೆ 2022ಕ್ಕೆ ದೇಶನೇ ನಾಶ ಆಗುತ್ತೆ. ಏನಾಗುತ್ತೆ? 2020 ಇಸ್ವಿಯಲ್ಲಿ ದೇಶ ನಾಶ ಆಗುತ್ತೆ. ಅದು ಬೈಬಲ್ ಅಲ್ಲೇ ಬರ್ದಿದೆ. ನೀನ್ ಸೈಟ್ ತಗೊಂಡು ಏನ ಮಾಡ್ತೀಯ ಅನ್ಬಿಟ್ಟು ಏನ್ ಮಾಡುತ್ತೆ, ಎಲ್ಲಾ ತಿಂದಿ ತೇಗದಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ತರ ಅಪನಂಬಿಕೆ ಜನಗಳು ಎಷ್ಟೋ ಜನ ಇದ್ದಾರೆ. ಹಲ್ಲೆಲೂಯಾ. 2000 ಇಸ್ವಿಯಲ್ಲಿ ಯೇಸು ಸ್ವಾಮಿ ಬರಂಗಿದ್ರೆ ನಾನು ರೆಡಿ ಇದ್ದೀನಿ, ನನ್ನ ಮಕ್ಕಳು ರೆಡಿ ಇಲ್ಲ, ನನ್ನ ಹೆಂಡತಿ ರೆಡಿ ಇಲ್ಲ, ನಮ್ಮ ತಂದೆ ರೆಡಿ ಇಲ್ಲ, ನಮ್ಮ ಅಣ್ಣ ತಮ್ಮ ರೆಡಿ ಇಲ್ಲ. ಹೆಂಗ್ ಬರ್ತಾರೆ ದೇವರು? ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಜವಾಗಿ ಅಂತ ನಡೆದಂತ ಮಾಡಿದಾರೆ ಇಲ್ವಾ? ಕೊರೋನಾ ಎಷ್ಟೋ ಜನ ಹೋದ್ರು ವಿಶಾಖಪಟ್ಟಣದಲ್ಲಿ. ಅದೇನೋ ಬ್ಲಾಸ್ಟ್ ಆಗಿ ಎಷ್ಟೋ ಜನ ಹೋದ್ರು, ಸುನಾಮಿ ಬಂದು ಹೋದ್ರು ಅಲ್ವಾ? ಬಾಂಬ್ ಬ್ಲಾಸ್ಟ್ ಆಗಿ ಅಂತ ಹೋದ್ರು, ಸಮುದ್ರ ಅಡಿಗಾಗಿ ಹೋದ್ರು, ಟ್ರೈನ್ ಬಿದ್ದು ಎಷ್ಟೋ ಜನ ಹೋದ್ರ ಇಲ್ಲಮ್ಮ? ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ನಾಶ ಮಾಡಂತ ಕಾರ್ಯಗಳನ್ನ ಎಷ್ಟೋ ನಾಶ ಮಾಡಿದ್ದಾರೆ. ನಾಶ ಆಗದಂತ ಕಾರ್ಯಗಳನ್ನ ಇಟ್ಟು ಆತನ ಕಾರ್ಯ ಗೆಲ್ಲೋದಕ್ಕೆ ಆತನ ಶಕ್ತರಾಗಿದ್ದಾರೆ. ಹಲ್ಲೆಲೂಯಾ. ಆದ್ರೆ ನಿಮ್ಮನ್ನ ಆಯ್ಕೆ ಮಾಡಿದ್ದಾರೆ. ಹಲ್ಲೆಲೂಯಾ. ಇವತ್ತು ನಾವು ನೇರ ಮಣ್ಗಾಲಕ್ಕೆ ಅನೇಕ ಮಕ್ಕಳು ಸಾಯ್ತಾರಂತ ಮಕ್ಕಳಿಗೆ ನಾವು ಪ್ರಾರ್ಥನೆ ಮಾಡಿಲ್ಲ ಅಂತಂದ್ರೆ ನಾವೇನಕ್ಕೆ ಉಪಯೋಗ? ಇವತ್ತು ನಮ್ಗೆ ಏನ್ ಮಾಡ್ತಾ ಇದಾರೆ, ನಿನ್ನ ಬಗ್ಗೆ ಸರಿಯಾಗಿ ತಿಳ್ಕೊಂಡಿರುತ್ತೆ ಆತನ. ನಾವಲ್ಲ, ನಮ್ಮ ಬಗ್ಗೆ ಯಾರಂತೆ ಸರಿಯಾಗಿ ಆತ ನಮ್ಮನ್ನ ಅರ್ಥ ಮಾಡ್ಬೇಕಂತೆ. ಹಲ್ಲೆಲೂಯಾ. ಓದಿ ನೋಡಿ, ನಮ್ಮಲ್ಲಿರೋ ದರಿದ್ರ ನೀಗಿಸಿದಾರಂತೆ. ನಮ್ಮಲ್ಲಿರೋ ಗೋಣಿ ತಟ್ಟ ಕಿತ್ತು ಬಿಸಾಕಿ ನಮ್ಗೆ ಹೊಸ ನಮ್ಗೆ ಏನ್ ಮಾಡಿದಾರಂತೆ, ಹೊಸ ಅಸ್ತ್ರವನ್ನು ನಮಗೆ ಧರಿಸಿದಾರಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅರ್ಥ ಆಯ್ತಾ? ಇನ್ನೊಂದ್ಸಲ ಅದೇ ವಾಕ್ಯ ಓದಿ ಪ್ರಾರ್ಥನೆ ಮಾಡೋಣ. ಆಗ ನೀನು ನನ್ನ ಗೋಳಿ ತೊಟ್ಟವನ್ನು ಹೋರಾಟವನ್ನು ತಪ್ಪಿಸಿ ಸಂತೋಷದಿಂದ ಕುಣಿದಾಡುವಂತೆ ಮಾಡಿದ್ದಿ. ನೋಡಿ, ಗೋಳಾಟ ತಪ್ಪಿಸಿ ಸಂತೋಷದಿಂದ ನನ್ನ ಕುಣಿದಾಡಂಗೆ ಮಾಡಿದ್ರ ದೇವರು? ಮಾಡಿದಾರ? ಇವತ್ತು ನಾವು ಎಲ್ಲರೂ ಜಯಿಸ್ಕೊಂಡ್ ಬರ್ತೀವಿ. ಯಾಕೆ ಹೇಳಿ? ಜೋಬಲ್ 100 ರೂಪಾಯಿ ಅಂದ್ರೂ ನಾವೆಲ್ಲರೂ ಜಯಿಸ್ಕೊಂಡ್ ಬರ್ತೀವಿ. ಯಾಕಂದ್ರೆ ನಮ್ಮ ಸಪೋರ್ಟ್, ನಮ್ಮ ಪವರ್ ಆ ತರ ಇದೆ. ನಮ್ಮಲ್ಲಿ ವಾಸ ಮಾಡ್ತಿರೋ ದೇವರು ನಮ್ಮನ್ನ ಯಾರಾದ್ರೂ ನಮ್ಗೋಸ್ಕರ ಇಟ್ಟಿರ್ತಾರೆ ಅಲ್ವಾ? ಇಟ್ಟಿದಾರ ಇಲ್ವಾ? ಯಾರು ನಮ್ನ ಇಟ್ಟಿರ್ತಾರೆ. ಯಾಕೆ ಅಂತಂದ್ರೆ ನಾವು ಅವಮಾನ ಪಡಬಾರ್ದು. ಏನ್ ಮಾಡ್ಬಾರ್ದು? ನಾವು ಅವಮಾನ ಪಡಬಾರ್ದು. ನಾವು ಎಲ್ಲೋದ್ರು ಕೂಡ ನಾವು ಜಯಿಸ್ಕೊಂಬರೋದಕ್ಕೆ ದೇವರು ನಮ್ನ ಇಟ್ಟಿದ್ದಾರೆ. ಕೇಳೋಮ್ಮ, ನಾನು ಕಟ್ಟಿಕೊಂಡಿದ್ದ ಗೋಣಿ ತಟ್ಟವನ್ನು ತೆಗೆದು ಬಿಟ್ಟು ಅಶ್ವವಸ್ತ್ರವನ್ನು ನನಗೆ ಧಾರಣೆ ಮಾಡಿಸಿದ್ದಿ. ಇದರಿಂದ ಯೆಹೋವನೇ, ನನ್ನ ಮನಸ್ಸು ಎಡಬಿಡದೆ ನಿನ್ನನ್ನು ಕೀರ್ತಿಸುವುದು. ಏನ್ ಮಾಡ್ಬೇಕಂತೆ? ಎಡಬಿಡದೆ ನಮ್ಮ ಮನಸ್ಸು ಯಾರನ್ನ ಕೀರ್ತಿಸ್ಬೇಕಂತೆ? ದೇವ್ರನ್ನ ಕೀರ್ತಿಸ್ಬೇಕು. ಹಲ್ಲೆಲೂಯಾ. ಎಷ್ಟು ಜನ ವಾಪಸ್ ಕೊಡ್ತೀರಾ? ಎಡಬಿಡದೆ ಕೀರ್ತಿಸ್ತೀರಾ? ಎಲ್ಲರೂ ನೇರ್ಮನ್ ಕನಕ್ಕೆ